ಅಯ್ಯೋ, ಈಗ ನನ್ನ ಬ್ರದರ್ ನಿನ್ಗೆ ವಿಶ್ ಮಾಡ್ತಾನೆ ತಾಕ. ಅಯ್ಯೋ, ಅಯ್ಯೋ, ಎಲ್ಲಿ ಅದು? ಅಯ್ಯಯ್ಯೋ, ಯಾರದು? ಎಲ್ಲ ನೋಡ್ದಂಗಿದೆಯಲ್ಲ. ನಿಮ್ಮಜ್ಜಿ. ನಮ್ಮಜ್ಜಿ ಹಾಳಾದ್ ಮುದ್ಕಿ. ಏನ್ರೋ 9 ಗಂಟೆ ಆಯ್ತು, ಇನ್ನು ಮಲ್ಕೊಂಡಿದ್ದೀರಾ? ಆಫೀಸ್ ಟೈಮ್ ಆಯ್ತು, ನಡೀರೋ. ಆಫೀಸು? ಯಾವ ಆಫೀಸು? ಗ್ರೀಸ್ ಆಫೀಸ್ ಇರಬೇಕು. ಗ್ರೀಸ್ ಆಫೀಸ್ ಇಲ್ಲ, ಪೀಸ್ ಆಫೀಸ್ ಇಲ್ಲ. ಈಗ ತಾನೇ ನಿಮ್ಮ ಆಫೀಸ್ ನಿಂದ ಫೋನ್ ಬಂದಿತ್ತು, ನಡೀರಾ. ಅದು ರಾಂಗ್ ನಂಬರ್ ಇರಬೇಕು. ನೆನ್ನೆ ರಾತ್ರಿ ಏನಾಯ್ತು ಅಭಿ? ಹಳೆ ಸಿಎಂ ನೆಗದ್ ಬಿದ್ದೋಗ್ಬಿಟ್ಟ ಅಂತ ಹಾಲಿಡೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಗುಡ್ ನೈಟ್. ಅಯ್ಯೋ, ಇಬ್ರು ಬಾತ್ರೂಮ್ ಹೋಗಿ ಸ್ನಾನ ಮಾಡ್ಕೊಂಡು ಆಫೀಸ್ ಹೋಗಕ್ ರೆಡಿ ಆಗಿ. ಬಾತ್ರೂಮ್ಗೆ ಹೋಗ್ಬೇಕಾ? ಬಾ ಬ್ರದರ್. ಬಾತ್ರೂಮ್ಗೆ ಹೋಗೋಣ. ಬಾತ್ರೂಮ್ಗೆ ಹೋಗಿ ಅದೇ ಮಾಮೂಲಿ. ಬೇಗ ಬನ್ನಿ. ಬರ್ತೀವಿ. ಸ್ವಲ್ಪ ಕೂತ್ಕೋ. ಅಜಯ್, ನನ್ನ ಬೇಸ್ದಲ್ಲಿ ಬ್ರಷ್ ಪಕ್ಕದಲ್ಲಿ. ಓ, ಬ್ರಷ್ ಪಕ್ಕದಲ್ಲಿ. ಬ್ರಷ್ ಪಕ್ಕದಲ್ಲಿ. ಅಜಯ್, ನನ್ನ ಬ್ರಷ್ ಅಲ್ಲಿ. ಪೇಸ್ಟ್ ಪಕ್ಕದಲ್ಲಿ. ಅಜಯ್, ನನ್ನ ಕಾಚ ಎಲ್ಲಿ? ಲಂಗೋಟಿ ಪಕ್ಕದಲ್ಲಿ. ಲಂಗೋಟಿ ಪಕ್ಕದಲ್ಲಿ. ಅಜಯ್, ನನ್ನ ಲಂಗೋಟಲ್ಲಿ. ಕಾಚಾ ಪಕ್ಕದಲ್ಲಿ. ಕಾಚಾ ಪಕ್ಕದಲ್ಲಿ. ಅಜಯ್, 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 ನಿಮ್ಮ ಅಜ್ಜಿ. ಅಜ್ಜಿ ಅಲ್ಲ ಕಣ್ರೋ, ಮುಂದ್ಗಡೆ ಬಾಗ್ಲಲ್ಲಿ ಹೋಗ್ತೀರಾ, ಹಿಂದಿಗಡೆ ಬಾಗ್ಲಲ್ಲಿ ಬರ್ತೀರಲ್ವ? ಎಷ್ಟೇ ಆದ್ರೂ ನಿಮ್ಮ ಮಕ್ಕಳಲ್ವೇ? ದಟ್ ಈಸ್ ಡಿಫರೆಂಟ್ ಮೀನಿಂಗ್. ಬ್ರೇಕ್ಫಾಸ್ಟ್ ಅಜ್ಜಿ? ಇವತ್ತು ನಿಮಗೆ ಬ್ರೇಕ್ಫಾಸ್ಟ್ ಇಲ್ಲ. ಅಯ್ಯೋ, ಓನ್ಲಿ ಪ್ರಸಾದ ಅಂಡ್ ಕೇಕ್. ಓನ್ಲಿ ಪ್ರಸಾದ ಅಂಡ್ ಕೇಕ್ ಅಲ್ಲಿ ಹೊಟ್ಟೆ ತುಂಬುತ್ತಾ ಬ್ರದರ್? ಇಂಪಾಸಿಬಲ್. ಏನದು ಕರೆಕ್ಟ್? ವೈ? ಇವತ್ತು ತಾರೀಖೆಷ್ಟು? ಆಗಸ್ಟ್ 15. ಅಂದ್ರೆ ಇಂಡಿಯಾ ಗೆಟಿಂಗ್ ಫ್ರೀ. ನಿಮ್ಮ ಅಜ್ಜಿ. ಇವರೇ ನಮ್ಮ ಅಜ್ಜಿ. ನೀವು 3 ಜನ ಅಣ್ಣ ತಮ್ಮದಿರು ಗಾಟಿಂಗ್ ಫ್ರೀ ಇವತ್ತೇ ಅಲ್ವೇನ್ರು? ಒಂದೇ ದಿನ, ಒಂದೇ ತಿಂಗಳು, ಆದ್ರೆ ವರ್ಷಗಳು ಮಾತ್ರ ಬೇರೆ ಬೇರೆ. ಇಂಥ ದೊಡ್ಡ ವಿಷಯನ ಯಾವಾಗ್ಲೂ ಎಷ್ಟು ಸಲೀಸಾಗಿ ಮರ್ತು ಬಿಡ್ತೀರಲ್ರೋ. ಇವತ್ತು ನೋಡಿದ ಫಿಲ್ಮು ಎ ಸರ್ಟಿಫಿಕೇಟ್ ನನಗೆ ಬೇಜಾರಾಯ್ತಾ? ನೋ ಪ್ರಾಬ್ಲಮ್ ಪ್ರಿಯಾ, ನಾಳೆ ಬೇರೆ ಫಿಲ್ಮ್ ಹೋಗೋಣ. ಓಕೆ, ಬರ್ತೀನಿ. ಬಾಯ್ ರಾಜೇಂದ್ರ. ಬಾಯ್ ಪ್ರಿಯಾ. ರಾಜು, ಎಲ್ಲ ಹೋಗಿದ್ದೆ? ಕಾಲೇಜ್ಗೆ. ಕಾಲೇಜ್ ಎಷ್ಟು ಗಂಟೆ ಬಿಡ್ತು? 5:30ಗೆ. ಈಗ ಟೈಮ್ ಎಷ್ಟು? 8:30. ಈ 3 ಗಂಟೆ ಕಾಲ ಪಿಕ್ಚರ್ಗೆ ಹೋಗಿದ್ದೆ. ಯಾರ ಜೊತೆ ಪಿಕ್ಚರ್ಗೆ ಹೋಗಿದ್ದೆ? ಪ್ರಿಯಾ ಜೊತೆ. ಮಿಸ್ಟರ್ ರಾಜೇಂದ್ರ, ನಿಮಗೆ 18 ವರ್ಷ ತುಂಬೋಯ್ತಲ್ಲ, ಅದಕ್ಕೆ ನಿಮ್ಮನ್ನ ಮಿಸ್ಟರ್ ರಾಜೇಂದ್ರ ಅಂತ ಕರಿತಾ ಇದ್ದೀನಿ. ಮಿಸ್ಟರ್ ರಾಜೇಂದ್ರ, ನಿನ್ನೆ ಪಾರ್ಕು, ಇವತ್ತು ಸಿನಿಮಾ, ನಾಳೆ ಹುಡುಗಿನ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಲಾಡ್ಜ್ಗ? ಲೈ, ನಿನ್ನ ಮುಖನ ಸ್ವಲ್ಪ ಕನ್ನಡಿಲಿ ನೋಡ್ಕೊಳ್ಳೋ. ಇನ್ನು ಸರಿಯಾಗಿ ಮೀಸೆ ಕೂಡ ಬಂದಿಲ್ಲ, ಅಷ್ಟಲ್ಲಿ ಆ ಹುಡುಗಿನ ಸಿನಿಮಾ ಕರ್ಕೊಂಡು ಹೋಗೋಷ್ಟು ಶೋಕಿನ ನಿನಗೆ? ಕಮ್ ಆನ್ ಟೆಲ್ ಮೀ. ಡ್ಯಾಡಿ, ಪ್ರಿಯಾ ಬೇರೆ ಯಾರು ಅಲ್ವಲ್ಲ? ನನ್ನ ಮಾವನ ಮಗಳು ತಾನೆ. ಅದಕ್ಕೆ ಏನು ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ಅವರಿಬ್ರು ಗಂಡ ಹೆಂಡತಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದು ನಾವೇ ತಾನೆ? ಅದು ಒಂದು ಚಿಕ್ಕವನಾಗಿದ್ದಾಗ ನನಗೆ ಬುದ್ಧಿ ಇಲ್ಲದೆ ಮಾಡಿದ ಕೆಲಸ. ಅದು ಯಾರಿಂದ? ನಿನ್ನಿಂದ. ಆದ್ರೆ ಆದ್ರೀಗ ಅಂತದ್ ಏನಾಯ್ತು ಅಂತ. ಏನಂದೆ? ಏನಾಯ್ತು ಅಂತ ಕೇಳ್ದೇರಿ? ಈಗ ಏನಾಯ್ತು ಅಂತ ನಿನಗೆ ಗೊತ್ತಿಲ್ಲ? ನಿನಗೇನು ಗೊತ್ತಿಲ್ಲ. ನಿನ್ನ ತಮ್ಮ ಒಬ್ಬ ಡ್ರಗ್ಸ್ ಸ್ಮಗ್ಲರ್ ಅನ್ನೋದು ನಿನಗೆ ಗೊತ್ತಿಲ್ಲ.
ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಹುಡುಗರಿಗೆ ಅವ್ನು ಡ್ರಗ್ ಸಪ್ಲೈ ಮಾಡಿದ್ದು ನಿನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಅವನ್ನ ಜೈಲಿಗೆ ಕಳಿಸೋದು ನಿನಗೆ ಗೊತ್ತಿಲ್ಲ. ಮೇಡಮ್ ಆಶಾದೇವಿ ಅವರೇ, ಇದು ಈ ನಿಮ್ಮ ಪುತ್ರ ನಿಮ್ಮ ತಮ್ಮನ ಹಾಗೆ ಒಬ್ಬ ಡ್ರಗ್ಸ್ ಸ್ಮಗ್ಲರ್ ಆಗ್ಬೇಕಂತ ನಿನ್ಗೆ ಇಷ್ಟನಾ? ಇವನೊಬ್ಬ ದೇಶದ್ರೋಹಿ ಆಗ್ಬೇಕಂತ ನಿನ್ಗೆ ಇಷ್ಟನಾ? ಇವನ್ನ ನಾಳೆ ಜೈಲಿಗೆ ಕಳಿಸ್ಬೇಕಂತ ನಿನ್ಗೆ ಇಷ್ಟನಾ? ಕಮ್ ಆನ್, ಟೆಲ್ ಮೀ. ಲುಕ್ ಮೇನ್, ನಿನಗೆ 12 ಗಂಟೆ ಕಾಲ ಟೈಮ್ ಕೊಡ್ತೀನಿ. ಐ ಮೀನ್, ಐ ಆಮ್ ಗೋಯಿಂಗ್ ಟು ಗಿವ್ ಯು 12 hours ಆಫ್ ಟೈಮ್. ನಾಳೆ ಬೆಳಗ್ಗೆ 8:30 ಗಂಟೆಗೆ ನಾನು ಆಫೀಸ್ ಹೋಗೋಕ್ ಮುಂಚೆ ನೀನ್ ನನ್ನ ಹತ್ರ ಬಂದು, ಡ್ಯಾಡಿ ನಾನು ಮಾಡಿದಲ್ಲ ತಪ್ಪು, ಐ ಆಮ್ ವೆರಿ ಸಾರಿ, ಇನ್ನು ಮುಂದೆ ಆ ಪ್ರಿಯ ಮುಖನ ನೋಡಲ್ಲ ಅಂತ ಹೇಳ್ಬಿಟ್ಟು ನೀನ್ ನನ್ನ ಹತ್ರ ಪ್ರಮಾಣ ಮಾಡಬೇಕು. ದಟ್ ಇಸ್ ಮೈ ಆರ್ಡರ್. ಇಲ್ದೆ ಹೋದ್ರೆ ನೀನ್ ನನ್ನ ಮಗನೇ ಅಲ್ಲ ಅಂತ ಹೇಳಿ ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ತೀನಿ. ದಟ್ ಇಸ್ ಆಲ್ಸೋ ಮೈ ಆರ್ಡರ್. Hello? Advocate Narasimhan here. Just a minute, please. ಅಮ್ಮ, ನನ್ನ ಕ್ಷಮಿಸ್ಬಿಡು. ಡಿಯರ್ ಬ್ರದರ್ಸ್, ಐ ಆಮ್ ಸಾರಿ. ನಾನು ಈ ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಓಹ್ ರಾಜೇಂದ್ರ, ಆಶಾ, ಏನ್ರಿ? ಬಾ ಇಲ್ಲಿ. ಇದೋ ಬಂದೆ. ಹಲೋ ಹಲೋ, ಇಸ್ ಇಟ್ ಕಮಲಾಬಾಯ್ಸ್ ಗರ್ಲ್ಸ್ ಹಾಸ್ಟೆಲ್? ಹೌದು ಸರ್. ಹಾ, ಯಾ. ಅಲ್ಲಿ ಪ್ರಿಯಾನ ಹುಡುಗಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ನಾವು ಆಕಿನ ಬೆಳಗಿಂದ ಹುಡುಕ್ತಾ ಇದ್ದೀವಿ ಸರ್, ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ತಾವೇ ಸರ್. ಹಲೋ, ಯಾಕ್ರಿ ಕೂಗಾಡ್ತಿದ್ದೀರಾ? ಬಾರೆ ಬಾರೆ ಇಲ್ಲಿ, ನೋಡೆ ನಿನ್ ಮಗ ಮಾಡಿರೋ ಕೆಲ್ಸನ. ಅಮ್ಮ, ನನ್ನ ಕ್ಷಮಿಸ್ಬಿಡು. ಡಿಯರ್ ಬ್ರದರ್ಸ್, ಐ ಆಮ್ ವೆರಿ ಸಾರಿ ಅಂತ ಹೇಳಿ ನಮ್ಮ ಮನೆ ಬಿಟ್ಟು ಈ ಊರ್ ಬಿಟ್ಟು ಹೋಗಿದ್ದಾನೆ. ಆ ಗೋಡೆ ಮೇಲೆ ಬರ್ದ್ಬಿಟ್ಟು ಹೋಗಿದ್ದಾನೆ ನೋಡೆ. ಯಾಕ್ರಿ ಹೀಗ್ ಮಾಡ್ದ ಅವನು? ರೆಕ್ಕೆ ಬಡ್ದ್ಬಿಟ್ಟು ನೋಡು, ಗೂಡ್ಬಿಟ್ಟು ಹಾರ್ಬಿಟ್ಟ ಕಣೆ. ಅಯ್ಯೋ, ರಾಜೇಂದ್ರ ಎಲ್ಲೋದರಿ? ನನ್ ಮಗ ಎಷ್ಟ್ ಕಷ್ಟ ಪಡ್ತಾ ಇದ್ದಾನೋ ಏನೋ. ಆಶಾ, ತಾಯಿ ಮಮತೆ ಏನು ಅಂತ ನನ್ಗೆ ಅರ್ಥ ಆಗುತ್ತೆ, ಒಪ್ಕೋತೀನಿ. ತಾಯಿಯಾಗಿ ನೀನು ಅಳೋದ್ ಸರಿ, ಆದ್ರೆ ತಂದೆಯಾಗಿ ನನ್ ಬುದ್ಧಿ ಹೇಳಿದ ತಪ್ಪೇನೆ? ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ. ಏನ್ ನನ್ನಿಂದಾನೆ? ಮತ್ತೆ ನಿನ್ನೆ ರಾತ್ರಿ ನೀವು ಎಂತ ಮಾತಾಡಿದ್ರಿ? ಅವ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂದ್ರಿ. ಅದಕ್ಕೆ ರೀ ಅವ್ನ ಮನೆ ಬಿಟ್ಟು ಹೋಗಿದ್ದು. ಹೌದು, ಮನೆ ಬಿಟ್ಟು ಆಚೆ ಕಳಿಸ್ತೀನಿ ಅಂತ ಹೇಳ್ದೆ. ಆದ್ರೆ ನನ್ನ ಮಗನ ಆಚೆ ಕಳಿಸ್ತೀನೇನೆ ಏನೋ ಹೆದರ್ಸಕ್ಕೋಸ್ಕರ ಆ ರೀತಿ ಹೇಳ್ದೆ. ಅದಕ್ಕೆ ಮನೆ ಬಿಟ್ಟು ಊರ್ ಬಿಟ್ಟು ಹೊಟ್ಟೋಗೋದ? ಡ್ಯಾಮ್ ಇಟ್! ನೀವು ಕಚ್ಚಾಡೋದ್ ಬಿಟ್ಟು ಮೊದ್ಲು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ಅವನೆಲ್ಲಿದ್ದಾನ ಹುಡುಕ್ಸೋ. ಅಮ್ಮ, ಅವ್ನು ನಮ್ಮ ಹತ್ರ ಯಾರು ಹುಡುಕಿಸ್ಬಾರ್ದು. ಅವನ್ ಯಾವ ರೀತಿ ಈ ಮನೆ ಬಿಟ್ಟು ಆಚೆ ಹೋದ್ನೋ, ಅವನಿಗೆ ಬುದ್ಧಿ ಬಂದ ಮೇಲೆ ಅವನು ಇಲ್ಲಿಗೆ ಬಂದು ಬೀಳ್ತಾನೆ. ಅಲ್ಲಿವರೆಗೂ ಅವನ ಆಚೆನೇ ಇರಲಿ. ಪೋಸ್ಟ್. ಯಾರ್ದು ಲೆಟ್ರು? ರಾಜೇಂದ್ರನ್ರಿ. ಸದ್ಯ ಇಷ್ಟು ಕಾಲ ಆದ್ಮೇಲೆ ಈಗ್ಲಾದ್ರೂ ಲೆಟರ್ ಬರ್ದ್ನಲ್ಲ. ಎಲ್ಲಿದಾನಂತೆ? ಕಲ್ಯಾಣ ಮಂಟಪ. ಕಲ್ಯಾಣ ಮಂಟಪನ? ಅಂದ್ರೆ ಹೊಟ್ಟೆ ಪಡಕೋಸ್ಕರ ಪಾತ್ರೆ ತೊಳ್ಕೊಂಡು ಎಲೆ ಎತ್ತಾ? ಯಾವ ಕಲ್ಯಾಣ ಮಂಟಪ? ಮಧುರ ಕಲ್ಯಾಣ ಮಂಟಪ. ಮಧುರ ಕಲ್ಯಾಣ ಮಂಟಪ. ಸರಿ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ನಾನ್ ಬದುಕ್ತಾ ಇದ್ದಿದ್ರೆ ನೀವೊಬ್ಬರೇ ಹೋಗಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೋದಿತ್ತು. ಆದ್ರೆ ನಾನಿನ್ನೂ ಬದುಕಿದ್ದೀನಲ್ರಿ. ಅಂದ್ರೆ ಬೇಡರಿ. ಆಶಾ, ನನ್ನ ತಡಿಬೇಡ. ಬೇಡರಿ, ಇದು ನೀವು ಮಾಡೋ ಕೆಲ್ಸ ಅಲ್ಲ ರೀ. ನೀವು ಮಾಡೋ ಕೆಲ್ಸ ಅಲ್ಲ. ನಿನಗ್ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಕಣೋ. ನ್ಯಾಯ ಕಾಪಾಡೋ ನೀನು ಅನ್ಯಾಯ ಮಾಡೋಕ್ ಹೊರಟಿದ್ಯಲ್ಲೋ. ನಿನ್ನ ಪವಿತ್ರವಾದ ಕೆಲ್ಸಕ್ಕೆ ಮಸಿ ಬಳ್ಕೋಬೇಡ ಕಣೋ. ಕೊಡೋ ಇಲ್ಲಿ, ನಾನ್ ನಿನ್ ತಾಯಿ ಕಣೋ. ಕೈ ಮುಗಿದು ಕೇಳ್ಕೊಂತೀನಿ. ಅವರು ವಯಸ್ಸಿಗೆ ಬಂದವರು ಇಷ್ಟಪಟ್ಟು ಮದುವೆ ಮಾಡ್ಕೊಂತಿದ್ದಾರೆ.
ಇದರಿಂದ ನಿನ್ ಮರ್ಯಾದೆ ಹೋಗೋದಾದ್ರೆ ನೋಡಪ್ಪ, ಕೈ ತೊಳ್ಕೊಂಬಿಡಪ್ಪ. ಅದಕ್ಕಿಂತ ಮುಂಚೆ ನನಗೋಸ್ಕರ, ನನ್ನ ಸೊಸೆಗೋಸ್ಕರ ಅವರಿಬ್ರಿಗೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಬಂದ್ಬಿಡಪ್ಪ. ಹೋಗಮ್ಮ, ಕರ್ಕೊಂಡು ಹೋಗ್ಬಿಡ್ ಪಾಪ. ಆ ರೈನ್ ಕೋಟ್ ಗ್ಯಾಂಗ್ನವರು ನಿಮ್ ಮನೆ ನುಗ್ಗಿ ಕಳ್ತನ ಮಾಡಕ್ ಪ್ರಯತ್ನ ಪಡ್ಲಿಲ್ಲ, ನಿಮ್ ಮಗಳನ್ನ ಕಿಡ್ನಾಪ್ ಮಾಡಕ್ಕೂ ಪ್ರಯತ್ನ ಪಡ್ಲಿಲ್ಲ, ರೇಪ್ ಅಟೆಂಪ್ಟ್ ಮಾಡ್ಲಿಲ್ಲ, ಮರ್ಡರ್ ಮಾಡಕ್ಕೂ ಪ್ರಯತ್ನ ಪಡ್ಲಿಲ್ಲ. ಬಟ್ ವಾಟ್ ವಾಸ್ ದ ರೀಸನ್? ನನ್ನ ಮನೆಗೆ ನುಗ್ಗಿ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೊಂದು 2 ನಾಯಿಗಳನ್ನು ಸಾಯಿಸಿದಾರಲ್ಲ. ಕಾರಣ ಅಷ್ಟೇ ಸರ್, ಯಾವ್ದೋ ಪರ್ಟಿಕ್ಯುಲರ್ ಫೈಲ್ಗೋಸ್ಕರ ನಿಮ್ ಮನೇಲಿ ಇರೋ ಎಲ್ಲ ಫೈಲ್ಸ್ ನ ಸರ್ಚ್ ಮಾಡ್ತಿದ್ರು ಸರ್. ಸರ್ ಕಮ್ ಇನ್ ಸರ್. ಸರ್ ಎಸ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ನಾವ್ ಯಾವ್ದೇ ರೀತಿ ಪ್ರಯತ್ನ ಪಟ್ರು ಆ ರೈನ್ ಕೋಟ್ ಗ್ಯಾಂಗ್ನವನು ಬಾಯ್ ಬಿಡ್ತಾ ಇಲ್ಲ. ಇದು ಇಬ್ಬರ ಸ್ಟೇಟ್ಮೆಂಟ್. ಅವನೆಂತ ಹಠವಾದಿನೇ ಆಗಿದ್ರು ನಾವಿಬ್ರು ಅವನ ಮುಂದೆ ನಿಂತ ತಕ್ಷಣ ಅವನು ಕಿಬ್ಬಟ್ಟಿನ ಗುಟ್ಟನ್ನ ಪಟಕ್ ಅಂತ ಕಿತ್ತು ಲಟಕ್ ಅಂತ ನಿಮ್ ಮುಂದೆ ಇಟ್ಬಿಡ್ತೀವಿ. ಚಿಟ್ಯಾಕ್, ಇದು ನಮ್ ಸ್ಟೇಟ್ಮೆಂಟ್ ಸರ್. ಇಂತ ರೇರ್ ಕೇಸ್ಗಳನ್ನ ನಾವೇ ತಾನೇ ಹ್ಯಾಂಡಲ್ ಮಾಡೋದು. ಬ್ರದರ್, ನಾವಿಬ್ರು ಹೋಗಿ ಒಂದು ಸ್ಮಾಲ್ ಹ್ಯಾಂಡಲ್ ಹಾಕಿ ಅವನು ಬಾಯಿಂದ ಬಾಯ್ ಬಿಡ್ಸಕ್ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿ ಪ್ರಾಣಗಿಣ ತೆಗೆದು ಬಿಟ್ಟಿದೆ. ಹುಷಾರ್. ಸರ್, ನೀವ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇ ಅಲ್ವೇನ್ರಿ ಫೇಸ್ ಮಾಡೋದು? ನಾಯೆ, ಈ ಬೊಂಬಾಟ್ ಬ್ರದರ್ಸ್ ಬುಲ್ಲುಟು ಬೊಂಬಾಟ ನಿನಗೆ ಬಿದ್ರೆ ನಿನ್ನ ಪರಂಪರೆನೆ ಉಡೀಸಾಬಿಡುತ್ತೆ. ಹೇಳ, ಯಾರು ನಿಮ್ಮನ್ನ ಕಳಿಸಿದ್ದು? ಹೇಳ್ತೀನಿ. ಸರ್, ಯಾವನು ಈ ಕಡೆಯಿಂದ ಶೂಟ್ ಮಾಡ್ತಾ ಸರ್? ವಾಟ್ ಡು ಯು ಮೀನ್? ಹೌ ಇಸ್ ಇಟ್ ಪಾಸಿಬಲ್ ಸರ್? ಜಯರಾಮ್ ಯಾವ ಸೆಲ್ಲಲ್ಲಿದ್ದಾನೆ?